ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು 10ನೇ ತರಗತಿ ಸಿರಿಗನ್ನಡ ಪಠ್ಯಪುಸ್ತಕದಿಂದ ಕೌರವೇಂದ್ರನ ಕೊಂದೆ ನೀನು ಎನ್ನುವ ಪದ್ಯಭಾಗದ ಪ್ರಶ್ನೋತ್ತರಗಳನ್ನು ನೋಡೋಣ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ, ಶ್ರೀಕೃಷ್ಣನು ಕರ್ಣನನ್ನು ರಥದಲ್ಲಿ ಹೇಗೆ ಕೂರಿಸಿಕೊಂಡನು? ಉತ್ತರ, ಶ್ರೀಕೃಷ್ಣನು ಕರ್ಣನಲ್ಲಿ ಮೈದುನತನದ ಸರಸವನ್ನು ತೋರುತ್ತಾ ಕೈ ಹಿಡಿದು ಎಳೆದು ರಥದ ಪೀಠದಲ್ಲಿ ಕೂರಿಸಿಕೊಂಡನು. ಎರಡನೆಯ ಪ್ರಶ್ನೆ, ಕುಮಾರವ್ಯಾಸನ ಆರಾಧ್ಯ ದೈವ ಯಾರು? ಉತ್ತರ, ಕುಮಾರವ್ಯಾಸನ ಆರಾಧ್ಯ ದೈವ ಗದುಗಿನ ವೀರನಾರಾಯಣ. ಮೂರನೆಯ ಪ್ರಶ್ನೆ, ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಯಾರು? ಉತ್ತರ, ನಕುಲ ಸಹದೇವರು ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದರು. ನಾಲ್ಕನೆಯ ಪ್ರಶ್ನೆ, ಕುಮಾರವ್ಯಾಸನಿಗಿರುವ ಬಿರುದು ಯಾವುದು? ಉತ್ತರ, ಕುಮಾರವ್ಯಾಸನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದನ್ನು ಹೊಂದಿದ್ದಾನೆ. ಐದನೇ ಪ್ರಶ್ನೆ, ನಾರಣಪ್ಪನಿಗೆ ಕುಮಾರವ್ಯಾಸನೆಂಬ ಹೆಸರು ಏಕೆ ಬಂತು? ಉತ್ತರ, ನಾರಣಪ್ಪನು ವ್ಯಾಸರ ಸಂಸ್ಕೃತ ಮಹಾಭಾರತದ 10 ಪರ್ವಗಳನ್ನು ಕನ್ನಡದಲ್ಲಿ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಹೆಸರಿನಿಂದ ರಚಿಸಿದ್ದರಿಂದ ಆತನಿಗೆ ಕುಮಾರವ್ಯಾಸ ಎನ್ನುವ ಹೆಸರು ಬಂತು. ಈಗ ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ, ಕೃಷ್ಣನು ಕರ್ಣನ ಮನದಲ್ಲಿ ಯಾವ ರೀತಿಯಲ್ಲಿ ಭಯವನ್ನು ಬಿತ್ತಿದನು? ಉತ್ತರ, ಕರ್ಣ, ನಿನಗೂ ಕೌರವರಿಗೂ ಯಾದವರಿಗೂ ವಂಶದಲ್ಲಿ ಭೇದವಿಲ್ಲ. ಕೌರವರು ಯಾದವರು ಇಬ್ಬರೂ ಮೊದಲಿಗೆ ಒಂದೇ ವಂಶದವರು. ನಿನ್ನಾಣೆಯಾಗಿಯೂ ನೀನೇ ಈ ಭೂಮಿಯ ಒಡೆಯ, ಆದರೆ ನಿನಗೆ ಅದರ ಅರಿವಿಲ್ಲ ಎಂದು ಹೇಳುತ್ತಾ ಶ್ರೀಕೃಷ್ಣನು ಕರ್ಣನ ಕಿವಿಯಲ್ಲಿ ಭಯವನ್ನು ಬಿತ್ತಿದನು. ಮುಂದಿನ ಪ್ರಶ್ನೆ, ಕುಂತಿ ಮಾದ್ರಿಯರು ಯಾರ್ಯಾರ ಅನುಗ್ರಹದಿಂದ ಮಕ್ಕಳನ್ನು ಪಡೆದರು? ಉತ್ತರ, ಕುಂತಿಯು ತರುಣಿಯಾಗಿದ್ದಾಗ ಸೂರ್ಯನ ಅನುಗ್ರಹದಿಂದ ಕರ್ಣನನ್ನು ಪಡೆದಳು. ವಿವಾಹದ ನಂತರ ಯಮನಿಂದ ಯುಧಿಷ್ಠಿರನನ್ನು, ವಾಯುದೇವನಿಂದ ಭೀಮನನ್ನು, ಇಂದ್ರನ ಅನುಗ್ರಹದಿಂದ ಅರ್ಜುನನನ್ನು ಪಡೆದಳು. ಮಾದ್ರಿಯು ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ನಕುಲ ಸಹದೇವರನ್ನು ಪಡೆದಳು. ಮೂರನೇ ಪ್ರಶ್ನೆ, ಕೃಷ್ಣನು ಆಮಿಷಗಳನ್ನು ಒಡ್ಡಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳೇನು? ಉತ್ತರ, ಕೃಷ್ಣನು ಆಮಿಷಗಳನ್ನು ಒಡ್ಡಿದಾಗ ಕರ್ಣನ ಕೊರಳ ಸೆರೆ ಹಿಗ್ಗಿದವು, ಕಣ್ಣೀರು ಹೆಚ್ಚಿ ಧಾರೆಯಾಗಿ ಹರಿಯಿತು. ಅವನು ಬಹಳವಾಗಿ ನೊಂದು, ಅಯ್ಯೋ, ಕುರುಪತಿಗೆ ಕೇಡಾಯಿತು ಎಂದು ತನ್ನ ಮನದೊಳಗೆ ಅಂದುಕೊಂಡನು. ಹರಿಯ ಹಗೆ ಹೊಗೆಯಾಡಿದ ಮೇಲೆ ಅದು ಪೂರ್ತಿಯಾಗಿ ಸುಡದೆ ಹಾಗೆ ಬಿಡುವುದೇ? ನನ್ನ ವಂಶದ ಬಗ್ಗೆ ತಿಳಿಸಿ ಕೃಷ್ಣ ನನ್ನನ್ನು ಕೊಂದನು, ಇನ್ನು ಹೆಚ್ಚು ಮಾತೇನು ಎಂದು ಚಿಂತಿಸಿದನು. ನಾಲ್ಕನೆಯ ಪ್ರಶ್ನೆ, ಕೃಷ್ಣನು ಕೌರವೇಂದ್ರನನ್ನು ಕೊಂದನು ಎಂದು ಕರ್ಣ ಹೇಳಲು ಕಾರಣವೇನು? ಉತ್ತರ, ಕರ್ಣನು ಶ್ರೀಕೃಷ್ಣನಿಗೆ, ಮರುಳು ಮಾಧವ, ಈ ರಾಜ್ಯದ ಸಿರಿಗೆ ಸೋಲುವವನು ನಾನಲ್ಲ. ಪಾಂಡವರು ಮತ್ತು ಕೌರವರಿಂದ ಸೇವೆ ಮಾಡಿಸಿಕೊಳ್ಳುವ ಮನಸ್ಸು ನನಗಿಲ್ಲ. ನನ್ನನ್ನು ಸಲಹಿದ ಒಡೆಯನಾದ ದುರ್ಯೋಧನಿಗೆ ಅವನ ಶತ್ರುಗಳ ತಲೆಯನ್ನು ಕತ್ತರಿಸಿ ಒಪ್ಪಿಸುವೆನು ಎನ್ನುವ ತವಕದಲ್ಲಿದ್ದೆ. ಆದರೆ ನೀನು ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ಕೌರವೇಂದ್ರನನ್ನು ಕೊಂದೆ ಎಂದು ಹೇಳಿದನು. ಐದನೇ ಪ್ರಶ್ನೆ, ಯುದ್ಧದ ವಿಚಾರದಲ್ಲಿ ಕರ್ಣನ ತೀರ್ಮಾನವೇನು? ಉತ್ತರ, ಯುದ್ಧದ ವಿಚಾರವಾಗಿ ಕರ್ಣನು, ವೀರ ಕೌರವರಾಯನೇ ನನ್ನ ಒಡೆಯ, ಆತನ ಶತ್ರುಗಳೇ ನನ್ನ ಶತ್ರುಗಳು. ಯುದ್ಧದಲ್ಲಿ ಕುರುರಾಜನಿಗೆ ಏನಾಗುವುದೋ ಅದು ನನಗೂ ಆಗಲಿ ಎಂಬ ಅಭಿಪ್ರಾಯವನ್ನು ಹೊಂದಿದ್ದನು. ಆತ ಕೃಷ್ಣನನ್ನು ಕುರಿತು, ನಾಳೆ ನಡೆಯಲಿರುವ ಮಹಾಭಾರತ ಯುದ್ಧವು ಮಾರಿಗೆ ಅಂದರೆ ಮೃತ್ಯು ದೇವತೆಗೆ ಔತಣವಾಗುವುದು. ಆ ಯುದ್ಧದಲ್ಲಿ ಕೌರವನ ಋಣವನ್ನು ತೀರಿಸುವ ಸಲುವಾಗಿ ಚತುರಂಗ ಬಲದಲ್ಲಿ ಅಸಂಖ್ಯಾತ ಯೋಧರನ್ನು ಕೊಲ್ಲುವೆನು. ನಂತರ ನನ್ನ ಒಡೆಯನಿಗಾಗಿ ನನ್ನ ದೇಹವನ್ನು ಅರ್ಪಿಸುವೆನು. ವೀರರಾದ ನಿನ್ನ 5 ಪಾಂಡವರನ್ನು ಸೂರ್ಯನ ಆಣೆಯಾಗಿಯೂ ನೋಯಿಸುವುದಿಲ್ಲ ಎಂದು ಹೇಳಿದನು. ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ, ಕರ್ಣನಿಗೆ ಶ್ರೀಕೃಷ್ಣನು ಒಡ್ಡಿದ ಆಮಿಷಗಳೇನು? ಉತ್ತರ, ಕೃಷ್ಣನು ಕರ್ಣನಿಗೆ ಅವನ ಜನ್ಮ ರಹಸ್ಯವನ್ನು ತಿಳಿಸಿ ಈ ಭೂಮಿಗೆ ನಿಜವಾಗಿಯೂ ನೀನೇ ಒಡೆಯ ಎಂದು ಹೇಳಿದನು. ಅವನ ಮನವೊಲಿಸಲು ಅನೇಕ ಆಮಿಷಗಳನ್ನು ಒಡ್ಡಿದನು. ನಿನಗೆ ಹಸ್ತಿನಾಪುರದ ರಾಜನ ಸ್ಥಾನವನ್ನು ಕೊಡಿಸುವೆನು. ಪಾಂಡವರು ಕೌರವರು ಇಬ್ಬರೂ ನಿನ್ನ ಸಿಂಹಾಸನವನ್ನು ಓಲೈಸುವರು. ಈ 2 ಸಂತತಿಯವರು ನಿನಗೆ ಸೇವಕರೆನಿಸಿಕೊಳ್ಳುವರು ಎಂದನು. ನೀನು ಅದನ್ನು ಒಪ್ಪಿಕೊಳ್ಳದೆ ದುರ್ಯೋಧನನ ಎಂಜಲಿಗೆ ಕೈಯೊಡ್ಡುವುದು ಸರಿಯಲ್ಲ ಎಂದನು. ನಿನ್ನ ಎಡಭಾಗದಲ್ಲಿ ಕೌರವರ ಸಮೂಹ, ಬಲಭಾಗದಲ್ಲಿ ಪಾಂಡವರ ಸಮೂಹ,
ಇದಿರಿನಲ್ಲಿ ಮಾದ್ರ, ಮಾಗಧ, ಯಾದವಾದಿಗಳು ಇವರೆಲ್ಲರ ನಡುವೆ ನೀನು ಓಲಗದಲ್ಲಿ ಶೋಭಿಸುವ ಆ ಮಹಾವೈಭವವನ್ನು ಬಿಸುಟು ಕುರುಪತಿ ದುರ್ಯೋಧನ ಹೇಳಿದ್ದಕ್ಕೆಲ್ಲ ಜಿಯ ಮಹಾಪ್ರಸಾದ ಎಂದು ಒಪ್ಪಿಕೊಳ್ಳುವುದು ನಿನಗೆ ಕಷ್ಟವಾಗುವುದು ಎಂದು ಶ್ರೀಕೃಷ್ಣನು ಕರ್ಣನಿಗೆ ಹೇಳಿದನು. ಎರಡನೆಯ ಪ್ರಶ್ನೆ, ಪಾಂಡವರು ಸೋದರರೆಂದು ತಿಳಿದಾಗ ಕರ್ಣನ ಮನಸ್ಥಿತಿಯನ್ನು ತಿಳಿಸಿ. ಪಾಂಡವರು ತನ್ನ ಸೋದರರೆಂದು ತಿಳಿದಾಗ ದುಃಖದಿಂದ ಕರ್ಣನ ಕೊರಳ ನರಗಳು ಹಿಗ್ಗಿದವು. ಕಣ್ಣೀರು ಹೆಚ್ಚಿ ಧಾರೆಯಾಗಿ ಸುರಿಯಿತು. ಅವನು ಬಹಳವಾಗಿ ನೊಂದು, ಅಯ್ಯೋ, ಕುರುಪತಿಗೆ ಕೇಡಾಯಿತು ಎಂದು ತನ್ನ ಮನದೊಳಗೆ ಅಂದುಕೊಂಡನು. ಕೃಷ್ಣನ ದ್ವೇಷದ ಬೆಂಕಿ ಹೊಗೆಯಾಡಿದ ಮೇಲೆ ಅದು ಪೂರ್ತಿಯಾಗಿ ಸುಡದೆ ಹಾಗೆ ಬಿಡುವುದಿಲ್ಲ ಎಂದುಕೊಂಡನು. ಕೃಷ್ಣನು ನನ್ನ ವಂಶದ ಬಗ್ಗೆ ತಿಳಿಸಿ ಕೊಂದನು ಎಂದು ಚಿಂತಿಸಿದನು. ಕೃಷ್ಣನಿಗೆ ತಾನು ಈ ರಾಜ್ಯದ ಸಂಪತ್ತಿಗೆ ಸೋಲುವವನಲ್ಲ, ಪಾಂಡವ ಕೌರವರಿಂದ ಸೇವೆ ಮಾಡಿಸಿಕೊಳ್ಳುವ ಮನಸ್ಸು ನನಗಿಲ್ಲ ಎಂದು ತಿಳಿಸಿದನು. ನನ್ನನ್ನು ಸಲಹಿದ ಒಡೆಯನಿಗೆ ಅವನ ಶತ್ರುಗಳ ತಲೆಯನ್ನು ಕತ್ತರಿಸಿ ಒಪ್ಪಿಸುವೆನು ಎನ್ನುವ ತವಕದಲ್ಲಿದ್ದೆ. ಆದರೆ ನೀನು ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ಕೌರವೇಂದ್ರನ ಕೊಂದೆ ಎಂದನು. ದುರ್ಯೋಧನನೇ ನನ್ನ ಒಡೆಯ, ಅವನ ಶತ್ರುಗಳೇ ನನ್ನ ಶತ್ರುಗಳು. ನಾಳಿನ ಯುದ್ಧದಲ್ಲಿ ತನ್ನ ಭುಜಬಲದ ಶೌರ್ಯವನ್ನು ಪಾಂಡುತನೆಯರ ಮುಂದೆ ತೋರುವೆನು ಎಂದು ಹೇಳಿದನು. ಮೂರನೇ ಪ್ರಶ್ನೆ, ಕರ್ಣನ ನಿರ್ಧಾರ ಸರಿ ಎನ್ನುವಿರಾ, ಏಕೆ? ಉತ್ತರ, ಹೌದು, ಕರ್ಣನ ನಿರ್ಧಾರ ಸರಿಯಾಗಿದೆ. ಕುಂತಿ ಕರ್ಣನಿಗೆ ಜನ್ಮ ಕೊಟ್ಟ ತಾಯಾದರೂ ಆತನನ್ನು ಸಾಕದೆ ನೀರಿನಲ್ಲಿ ತೇಲಿ ಬಿಡುತ್ತಾಳೆ. ಇದರಿಂದಾಗಿ ಕರ್ಣ ತನ್ನ ಕುಲದ ವಿಚಾರದಲ್ಲಿ ಅನೇಕ ಅವಮಾನಗಳನ್ನು ಅನುಭವಿಸಬೇಕಾಗುತ್ತದೆ. ಆ ಸಂದರ್ಭದಲ್ಲಿ ಕರ್ಣನನ್ನು ಬೆಂಬಲಿಸಿದವನು ದುರ್ಯೋಧನ. ಆತನನ್ನು ಅಂಗರಾಜ್ಯದ ಅಧಿಪತಿಯನ್ನಾಗಿ ಮಾಡುತ್ತಾನೆ. ಒಬ್ಬ ಸ್ನೇಹಿತನಾಗಿ ಕರ್ಣನ ನೋವು ನಲಿವುಗಳಲ್ಲಿ ಸದಾ ಜೊತೆಗಿರುತ್ತಾನೆ. ಕರ್ಣನಲ್ಲೂ ಕೂಡ ದುರ್ಯೋಧನನ ಬಗ್ಗೆ ಸ್ನೇಹಭಾವ ಮತ್ತು ಸ್ವಾಮಿನಿಷ್ಠೆ ಎದ್ದು ಕಾಣುತ್ತದೆ. ವೈರಿಗಳ ಶಿರವನ್ನು ಅರಿದು ದುರ್ಯೋಧನನಿಗೆ ಒಪ್ಪಿಸುವುದೇ ಅವನ ಗುರಿ. ಕರ್ಣನ ಬಲವನ್ನು ನಂಬಿಯೇ ದುರ್ಯೋಧನ ಯುದ್ಧಕ್ಕೆ ಮುಂದಾಗಿದ್ದಾನೆ. ಅಂತಹ ಸಂದರ್ಭದಲ್ಲಿ ದುರ್ಯೋಧನನನ್ನು ಕೈಬಿಡುವುದು ಸರಿಯಾದ ನಿರ್ಧಾರ ಅಲ್ಲ. ಇಲ್ಲಿ ಕರ್ಣನಿಗೆ ರಾಜ್ಯದ ಆಸೆ ಇಲ್ಲ. ತನ್ನ ಕಷ್ಟದ ಸಮಯದಲ್ಲಿ ತನ್ನೊಡನಿದ್ದ ದುರ್ಯೋಧನನ ಋಣವನ್ನು ತೀರಿಸುವುದೇ ಅವನ ಗುರಿ. ಅದಕ್ಕಾಗಿ ಪ್ರಾಣ ಕೊಡುವುದಕ್ಕೂ ಅವನು ಹಿಂಜರಿಯುವುದಿಲ್ಲ. ಕರ್ಣನ ಈ ಸ್ವಾಮಿನಿಷ್ಠೆ, ಸ್ನೇಹ ಮತ್ತು ತ್ಯಾಗದ ಗುಣಗಳಿಂದಾಗಿ ಆತ ಆದರ್ಶಪ್ರಾಯನಾಗಿದ್ದಾನೆ. ಈಗ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಮೊದಲನೆಯ ಪ್ರಶ್ನೆ, ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವ. ಈ ವಾಕ್ಯವನ್ನು ಕುಮಾರವ್ಯಾಸ ವಿರಚಿತ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಕಾವ್ಯದಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಕರ್ಣನ ಜನ್ಮ ರಹಸ್ಯವನ್ನು ಹೇಳುವ ಮೊದಲು ಕೃಷ್ಣನು ಕರ್ಣನಲ್ಲಿ ನಿಜವಾಗಿಯೂ ನೀನೇ ಈ ಭೂಮಿಯ ಒಡೆಯ ಎಂದು ಹೇಳಿದ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ. ಕೃಷ್ಣ ಕರ್ಣನನ್ನು ರಥದಲ್ಲಿ ಕೂರಿಸಿಕೊಂಡು ಬಹಳ ಆತ್ಮೀಯತೆಯಿಂದ ಮಾತನಾಡುತ್ತಾ, ನಿಮಗೂ ಕೌರವರಿಗೂ ಯಾದವರಿಗೂ ವಂಶದಲ್ಲಿ ಭೇದವಿಲ್ಲ ಎಂದನು. ನಿನ್ನಾಣೆಯಾಗಿಯೂ ನೀನೇ ಈ ಭೂಮಿಯ ಒಡೆಯ, ಆದರೆ ನಿನಗೆ ಅದರ ಅರಿವಿಲ್ಲ ಎಂದು ಒಗಟಿನಂತೆ ಮಾತಾಡಿ ಕರ್ಣನ ಕಿವಿಯಲ್ಲಿ ಭಯವನ್ನು ಬಿತ್ತಿದನು. ಸ್ವಾರಸ್ಯ, ಕೃಷ್ಣನ ಮಾತಿನಿಂದ ಕರ್ಣನ ಮನಸ್ಸಿನಲ್ಲಿ ಭಯ, ಸಂಶಯ, ಗೊಂದಲಗಳು ಮೂಡಿರುವುದನ್ನು ಈ ವಾಕ್ಯದಲ್ಲಿ ಸ್ವಾರಸ್ಯಪೂರ್ಣವಾಗಿ ಹೇಳಲಾಗಿದೆ. ಎರಡನೆಯ ಪ್ರಶ್ನೆ, ಬಾಯ್ದಂಬುಲಕ್ಕೆ ಕೈ ಆನುವರೆ. ಈ ವಾಕ್ಯವನ್ನು ಕುಮಾರವ್ಯಾಸ ವಿರಚಿತ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಕಾವ್ಯದಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಕರ್ಣನಿಗೆ ಅವನ ಜನ್ಮ ರಹಸ್ಯವನ್ನು ತಿಳಿಸಿದ ನಂತರ ಬಗೆ ಬಗೆಯ ಆಮಿಷ ಒಡ್ಡುತ್ತಾ ಕೃಷ್ಣನು ಈ ಮಾತನ್ನು ಹೇಳಿದನು. ನಿನಗೆ ಹಸ್ತಿನಾಪುರದ ರಾಜನ ಸ್ಥಾನವನ್ನು ಕೊಡಿಸುವೆನು. ಪಾಂಡವರು ಕೌರವರು ಇಬ್ಬರೂ ನಿನ್ನ ಸಿಂಹಾಸನವನ್ನು ಓಲೈಸುವರು. ಆದರೆ ಅದನ್ನು ಒಪ್ಪಿಕೊಳ್ಳದೆ. ಎರಡನೆಯ ಪ್ರಶ್ನೆ, ಬಾಯ್ದಂಬುಲಕ್ಕೆ ಕೈ ಆನುವರೆ. ಈ ವಾಕ್ಯವನ್ನು ಕುಮಾರವ್ಯಾಸ ವಿರಚಿತ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಕಾವ್ಯದಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಕರ್ಣನಿಗೆ ಅವನ ಜನ್ಮ ರಹಸ್ಯವನ್ನು ತಿಳಿಸಿದ ನಂತರ ಬಗೆ ಬಗೆಯ ಆಮಿಷ ಒಡ್ಡುತ್ತಾ ಕೃಷ್ಣನು ಈ ಮಾತನ್ನು ಹೇಳಿದನು. ನಿನಗೆ ಹಸ್ತಿನಾಪುರದ ರಾಜನ ಸ್ಥಾನವನ್ನು ಕೊಡಿಸುವೆನು. ಪಾಂಡವರು ಕೌರವರು ಇಬ್ಬರೂ ನಿನ್ನ ಸಿಂಹಾಸನವನ್ನು ಓಲೈಸುವರು. ಆದರೆ ಅದನ್ನು ಒಪ್ಪಿಕೊಳ್ಳದೆ ನೀನು ದುರ್ಯೋಧನನ ಎಂಜಲಿಗೆ ಕೈಯೊಡ್ಡುವುದು ಸರಿಯೇ ಹೇಳು ಎಂದು ಶ್ರೀಕೃಷ್ಣನು ಕರ್ಣನನ್ನು ಪ್ರಶ್ನಿಸಿದನು. ಸ್ವಾರಸ್ಯ, ಈ ರಾಜ್ಯವು ನಿನ್ನ ಹಕ್ಕಾಗಿರುವಾಗ ನೀನೇಕೆ ದುರ್ಯೋಧನನ ಎಂಜಲಿಗೆ ಕೈಚಾಚಬೇಕು ಎಂದು ಕೃಷ್ಣ ಕರ್ಣನನ್ನು ಪ್ರಶ್ನಿಸುತ್ತಿರುವುದು ಈ ವಾಕ್ಯದ ಸ್ವಾರಸ್ಯವಾಗಿದೆ. ಇದು ಕೃಷ್ಣನ ಭೇದೋಪಾಯದ ಭಾಗವಾಗಿದೆ. ಮೂರನೇ ಪ್ರಶ್ನೆ, ಜಿಯ ಹಸಾದವೆಂಬುದು ಕಷ್ಟ. ಈ ವಾಕ್ಯವನ್ನು
ಕುಮಾರವ್ಯಾಸ ವಿರಚಿತ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಕಾವ್ಯದಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಕರ್ಣನೇ ನಿಜವಾದ ರಾಜನಾಗಿರುವಾಗ ದುರ್ಯೋಧನನ ಹಂಗಿನಲ್ಲಿ ಬದುಕುವುದು ಕಷ್ಟ ಎಂಬ ಅರ್ಥದಲ್ಲಿ ಈ ಮಾತನ್ನು ಕೃಷ್ಣನು ಕರ್ಣನಿಗೆ ಹೇಳಿದನು. ಕೃಷ್ಣನು ಕರ್ಣನಿಗೆ ಅವನ ಜನ್ಮ ರಹಸ್ಯವನ್ನು ತಿಳಿಸಿ ಕರ್ಣನೇ ಪಾಂಡವ ಕೌರವರೆಲ್ಲರಿಗೂ ಹಿರಿಯನೆಂಬ ವಿಚಾರ ತಿಳಿಸಿದನು. ಹಾಗಾಗಿ ಪಾಂಡವ ಕೌರವ ಮಾದ್ರ ಮಾಗಧ ಯಾದವಾದಿಗಳು ನಿನ್ನ ಪ್ರಭುತ್ವವನ್ನು ಒಪ್ಪಿಕೊಳ್ಳುತ್ತಾರೆ. ಆ ವೈಭವವನ್ನು ಬಿಸುಟು ದುರ್ಯೋಧನ ಹೇಳಿದ್ದಕ್ಕೆಲ್ಲ ಜಿಯಾ ಹಸಾದವೆಂಬುದು ನಿನಗೆ ಕಷ್ಟವಾಗುವುದು ಎಂದು ಕೃಷ್ಣನು ಹೇಳಿದನು. ಸ್ವಾರಸ್ಯ: ರಾಜಪದವಿಯೇ ನಿನ್ನದಾಗಿರುವಾಗ ದುರ್ಯೋಧನನ ಆಣತಿಯಂತೆ ಬದುಕುವುದು ನಿನಗೆ ಸರಿಯಲ್ಲ ಎನ್ನುತ್ತಾ ಕರ್ಣನ ಮನ ಪರಿವರ್ತನೆಗೆ ಕೃಷ್ಣ ಪ್ರಯತ್ನಿಸುತ್ತಿರುವುದು ಈ ವಾಕ್ಯದ ಸ್ವಾರಸ್ಯವಾಗಿದೆ. 4ನೆಯ ಪ್ರಶ್ನೆ, ನಿನ್ನಪದೆಸೆಯ ಬಯಸುವನಲ್ಲ. ಈ ವಾಕ್ಯವನ್ನು ಕುಮಾರವ್ಯಾಸ ವಿರಚಿತ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಕಾವ್ಯದಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಈ ವಾಕ್ಯವನ್ನು ಕೃಷ್ಣನು ಕರ್ಣನಿಗೆ ಹೇಳಿದನು. ಕರ್ಣನ ಜನ್ಮ ರಹಸ್ಯವನ್ನು ತಿಳಿಸಿ ಬಗೆ ಬಗೆಯ ಆಮಿಷಗಳನ್ನು ಒಡ್ಡಿದ ನಂತರವೂ ಅವನು ಮನಸ್ಸಿನಲ್ಲಿ ಚಿಂತಿಸುತ್ತಿರುವುದನ್ನು ನೋಡಿದ ಕೃಷ್ಣನು, ಕರ್ಣ, ನಿನ್ನ ಮನಸ್ಸಿನ ನೋವಿಗೆ ಕೊರಗಿಗೆ ಕಾರಣವೇನು ಎಂದು ಕೇಳಿದನು. ಕುಂತಿಯ ಮಕ್ಕಳಿಂದ ಸೇವೆ ಮಾಡಿಸಿಕೊಳ್ಳುವುದು ನಿನಗೆ ಇಷ್ಟವಿಲ್ಲವೇ? ನನ್ನಾಣೆಯಾಗಿಯೂ ಇದರಿಂದ ನಿನಗೆ ಯಾವ ಹಾನಿಯೂ ಇಲ್ಲ. ನಾನು ನಿನ್ನ ಅಪದೆಸೆಯನ್ನು ಬಯಸುವವನಲ್ಲ, ನನ್ನ ಮಾತನ್ನು ಕೇಳು ಎಂದನು. ಸ್ವಾರಸ್ಯ: ಭೇದೋಪಾಯದಿಂದ ಕರ್ಣನ ಮನ ಪರಿವರ್ತನೆಗೆ ಪ್ರಯತ್ನಿಸುತ್ತಿರುವ ಕೃಷ್ಣ ಜೊತೆಗೆ ನಾನು ನಿನ್ನ ಹಿತವನ್ನೇ ಬಯಸುವೆನೆಂದು ತನ್ನ ಸಮರ್ಥನೆ ಮಾಡಿಕೊಳ್ಳುತ್ತಿರುವುದು ಇಲ್ಲಿನ ಸ್ವಾರಸ್ಯವಾಗಿದೆ. 5ನೇ ಪ್ರಶ್ನೆ, ಮಾರಿಗೌತಣವಾಯಿತು ನಾಳಿನ ಭಾರತವು. ಈ ವಾಕ್ಯವನ್ನು ಕುಮಾರವ್ಯಾಸ ವಿರಚಿತ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಕಾವ್ಯದಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯದಿಂದ ಆರಿಸಲಾಗಿದೆ. ಕೃಷ್ಣನಲ್ಲಿ ಯುದ್ಧದ ಬಗ್ಗೆ ತನ್ನ ದೃಢ ನಿರ್ಧಾರವನ್ನು ಹೇಳುವ ಸಂದರ್ಭದಲ್ಲಿ ಕರ್ಣನು ಈ ಮಾತನ್ನು ಹೇಳಿದನು. ನಾಳೆ ಬರಲಿರುವ ಮಹಾಭಾರತದ ಯುದ್ಧವು ಮಾರಿಗೌತಣವಾಗುವುದು. ಆ ಯುದ್ಧದಲ್ಲಿ ಕೌರವನ ಋಣವನ್ನು ತೀರಿಸುವ ಸಲುವಾಗಿ ಚದುರಂಗ ಬಲದಲ್ಲಿ ಅಸಂಖ್ಯಾತ ಯೋಧರನ್ನು ಕೊಂದು ನಂತರ ನನ್ನ ಒಡೆಯನಿಗಾಗಿ ನನ್ನ ದೇಹವನ್ನು ಅರ್ಪಿಸುವೆನು ಎಂದು ಕರ್ಣನು ಕೃಷ್ಣನಿಗೆ ಹೇಳಿದನು. ಸ್ವಾರಸ್ಯ: ಮುಂಬರುವ ಮಹಾಭಾರತ ಯುದ್ಧದಲ್ಲಿ ಕರ್ಣನ ಹೋರಾಟ ಹೇಗಿರುತ್ತದೆ ಎಂಬುದನ್ನು ಈ ವಾಕ್ಯದಲ್ಲಿ ಸ್ವಾರಸ್ಯಪೂರ್ಣವಾಗಿ ವಿವರಿಸಲಾಗಿದೆ. ಈಗ ಕೌರವೇಂದ್ರನ ಕೊಂದೆ ನೀನು ಪದ್ಯಭಾಗದ ಸರಳ ಸಂಭಾಷಣೆಯ ರೂಪದಲ್ಲಿ ಬರೆಯಿರಿ. ಇದು ನಿಮಗೆ ಪರೀಕ್ಷೆಯಲ್ಲಿ ಕೇಳಲಿಕ್ಕಿಲ್ಲ, ನೀವು ಪದ್ಯಭಾಗವನ್ನು ಅರ್ಥ ಮಾಡಿಕೊಳ್ಳಿ ಅನ್ನೋ ಕಾರಣಕ್ಕಾಗಿ ಹೇಳಿರ್ಬೋದು. ಈ ಪದ್ಯಭಾಗವನ್ನು ನಾನು ವಿವರಣೆ ಕೊಡುವಾಗ ಇನ್ನೊಂದು ವಿಡಿಯೋದಲ್ಲಿ ಅದರ ಸಾರಾಂಶವನ್ನು ಕೊಟ್ಟಿದ್ದೇನೆ. ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ನೀವು ನೋಡ್ಕೊಳ್ಬೋದು ಅದನ್ನು. ಮುಂದೆ ಕೊಟ್ಟಿರುವ 4 ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಇದೆ. ಇಲ್ಲಿ ಉತ್ತರಗಳನ್ನು ಕೊಟ್ಟಿದ್ದೀನಿ, ನೀವು ನೋಡ್ಕೊಳ್ಬೋದು. ನಿಮಗೆ ಈ ಪ್ರಶ್ನೋತ್ತರಗಳು ಸಹಾಯ ಆಯಿತು ಅಂದ್ಕೊಳ್ತೀನಿ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡೋದಕ್ಕೆ, ಶೇರ್ ಮಾಡೋದಕ್ಕೆ, ಲೈಕ್ ಮಾಡೋದಕ್ಕೆ ಮರಿಬೇಡಿ.